ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಪನ್ನೀರ್ ಸ್ಟೀಮ್ಡ್ ಮೋಮೋ ಮತ್ತು ಸ್ಪೈಸಿ ಚಟ್ನಿ. ಇದು ರೆಸಿಪಿ ಹೆಂಗೆ ಎಷ್ಟು ರುಚಿ ಆಗ್ತೈತಿ ಅಂದ್ರೆ ನೀವು ಸ್ಟ್ರೀಟ್ ಸ್ಟೈಲ್ ಹೊರಗಡೆ ಹೆಂಗೆ ತಿಂತಿರಲ್ಲ ಸೇಮ್ ಹಂಗೆ ಆಗ್ತೈತಿ ರೆಸಿಪಿ. ಟ್ರೈ ಮಾಡಿರಿ ರೆಸಿಪಿನ. ಇದು ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ಚಾನಲ್ ಒಳಗೆ ನಾವು ನೋಡೋಣ ಅಂತ. ಮೊದಲಿಗೆ ನಾನು ಅದು ಮೋಮೋದೇನು ಸ್ಟಫಿಂಗ್ ಇರ್ತಲ್ಲ ಅದನ್ನು ರೆಡಿ ಮಾಡ್ಕೊಳತ್ತೀನಿ. ಫಸ್ಟ್ ಒಂದು ಬಾಳ್ಗೆ ತೊಗೊಂಡೀನಿ. ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕತ್ತೀನಿ. ಸಣ್ಣಗೆ ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿ ಮತ್ತು ಸಣ್ಣಗೆ ಹೆಚ್ಚುವಂಥ ಕೊತ್ತಂಬರಿದಿನ ದಂಟು ಇರ್ತದಲ್ಲ ಅದನ್ನು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದನ್ನು ಚಲೋ ತನಕ ಫ್ರೈ ಮಾಡ್ಕೊರಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊರಿ. ನೋಡಿರಿ ಈ ಟೈಪ್ ಆಗಬೇಕು. ಆಮೇಲೆ ಅರ್ಧ ಕಪ್ಪಷ್ಟು ಕ್ಯಾರೆಟನ್ನು ತೆರೆದುಕೊಂಡೆ ನಾನು. ಆಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಅದನ್ನು ಕಟ್ ಮಾಡ್ಕೊಂಡಿನಿ 1 ಕಪ್ಪಷ್ಟು, ಮತ್ತು 1 ಕಪ್ಪಷ್ಟು ಕ್ಯಾಬೇಜ್ ಇದನ್ನು ಹಾಕಿ ಚಲೋ ತನಕ ಫ್ರೈ ಮಾಡ್ಕೊರಿ. ಈ ಟೈಪ್ ಕಲರ್ ಚೇಂಜ್ ಆಗಬೇಕು ಮತ್ತು ಕ್ಯಾಬೇಜ್ ಎಲ್ಲ ಇರೋದಿಲ್ಲ ಅದು ಸರಿದಂಗೆ ಬೇಯಬೇಕು ಆ ಥರ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ಮತ್ತು ಪೆಪ್ಪರ್ ಪೌಡ್ರ್ ಅದನ್ನು ಹಾಕ್ಕೊಳತ್ತೀನಿ. ಒಂಚೂರು ಸೋಯಾ ಸಾಸ್ ಮತ್ತು ವೆನಿಗರ್. ನಿಮ್ಮ ಕಡೆ ವೆನಿಗರ್ ಇಲ್ಲಾಂದ್ರೆ ನಿಂಬೆ ಹಣ್ಣನ್ನು ಹಾಕ್ಕೋಬೋದು. ನೋಡಿರಿ ಇದರ ಹಾಕಿ ಚಲೋ ತನಕ ಇದನ್ನು ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡ್ಮೇಲೆ ಸ್ಪ್ರಿಂಗ್ ಆನಿಯನ್ ಏನು ಗ್ರೀನ್ ಕಲರ್ ಇರ್ತದಲ್ಲ ಅದನ್ನು ಹಾಕತ್ತೀನಿ. ಪೂರ್ತಿ ಸಣ್ಣಗೆ ಹೆಚ್ಕೊಂಡಿನಿ. 1 ಕಪ್ ಅಷ್ಟು ಅದನ್ನು ಹಾಕತ್ತೇನೆ ನಾನು. ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನೋಡಿದರೆ ನಿಮಗೆ ಪೂರ್ತಿ ರೆಸಿಪಿ ಸಿಗ್ತೈತಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಲೋ ತನಕ ಫ್ರೈ ಮಾಡತ್ತೀನಿ. ಮತ್ತು ಇದಾದ್ಮೇಲೆ ಗ್ಯಾಸ್ ಆಫ್ ಮಾಡಿರಿ. ಆದಮೇಲೆ ಪನ್ನೀರ್ ಹಾಕಿರಿ. ಯಾಕಂದ್ರೆ ನೀವು ಗ್ಯಾಸ್ ಚಾಲೂ ಮಾಡಿನ ಪನ್ನೀರ್ ಹಾಕಿದ್ರೆ ಪನ್ನೀರ್ ಜಾಸ್ತಿ ಹೀಟ್ ಏನಾರ ಅದಕ್ಕೆ ಆಯ್ತಂದ್ರೆ ಅದು ಪನ್ನೀರ್ ರಬ್ಬರೇ ಆಗಿಬಿಡ್ತೈತಿ. ಅದು ಮೋಮೋ ರುಚಿ ಬರೋದಿಲ್ಲ ಅದಕ್ಕೆ. ನೋಡಿರಿ ಈ ಟೈಪ್ ಸಿಂಪಲ್, ಎಷ್ಟು ಸಿಂಪಲ್ ಇರ್ತೈತಿ ಅಷ್ಟು ರುಚಿ ಇರ್ತೈತಿ ಇದು. ಈಗ ಮೋಮೋ ಚಟ್ನಿ ಮಾಡ್ಕೊಳತ್ತೀನಿ. ಬ್ಯಾಡಗಿ ಮೆಣ್ಸಿನ್ಕಾಯಿ ಎಲ್ಲ ಗುಂಟೂರು ಮೆಣ್ಸಿನ್ಕಾಯಿ ಒಂದು 8ರಿಂದ 10 ತೊಗೊಂಡೀನಿ. ಆಮೇಲೆ 1 ಟೊಮೆಟೊನ ಚಲೋ ತಂಗೆ ಬೇಯಿಸ್ಕೋಬೇಕು ಈ ಥರ. ಆಮೇಲೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಣ. ಶುಂಠಿ ಬೆಳ್ಳುಳ್ಳಿ ಮತ್ತೇನು ನಾನು ಹೇಳಿದ್ದೆಲ್ಲ ಕೊತ್ತಂಬರಿದ ಅದ್ರದ್ದು ಏನು ಇರ್ತೈತಲ್ಲ ದಂಟು ಅದನ್ನು ಹಾಕಿ ಚಲೋ ತಂಗೆ ಫ್ರೈ ಮಾಡ್ಕೊರಿ. ಒಂಚೂರು ಎಣ್ಣೆ ಹಾಕಿ ಇದಾದಮೇಲೆ ನಾನೇನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸು ಇದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಉಪ್ಪು ಹಾಕಿ ಇದನ್ನು ಚಲೋ ತಂಗ ಬೇಯಿಸ್ರಿ. ಬೇಯಿಸಿದ ಮೇಲೆ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರ್ನ ಹಾಕಿ ಮಿಕ್ಸಿ ಮಾಡಿದಾಗ ಈ ಟೈಪ್ ಚಟ್ನಿ ಬರ್ತೈತಿ. ಭಾಳ ಸ್ಪೈಸಿ ಇರ್ತೈತಿ, ಭಾಳ ರುಚಿ ಇರ್ತೈತಿ. ನೋಡಿರಿ ಈ ಥರ ನುಣ್ಣಗೆ ರುಬ್ಕೊರಿ ಇದನ್ನು ಮಿಕ್ಸಿ ಒಳಗೆ. ಈಗ ಮೋಮೋಗೆ ಏನು ಮಾಡೀನಿ ನಾನು, ಮುಂಚೆನೇ ಒಂದು 10ರಿಂದ 15 ನಿಮಿಷ ಮುಂಚೆ ಮೈದಾ ಹಿಟ್ಟನ್ನು ನೆನೆಸಿಟ್ಟಿದ್ದೆ ನಾನು. ಈ ಟೈಪ್ ಜಾಸ್ತಿ ನೀರು ಹಾಕಿ ನೆನ್ಸಕ್ಕೆ ಹೋಗ್ಬೇಡ್ರಿ. ಈ ಟೈಪ್ ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿ ಇದ್ರನ್ನ ಚಲೋ ಆಗ್ತೈತಿ. ನಮ್ಮ ಕಡೆ ಹೆಂಗೆ ನಾವು ಮೋದಕ ಮಾಡ್ತೀವಲ್ಲ ಅಷ್ಟೇ ಹಿಟ್ಟು ತೊಗೊರಿ. ಅಷ್ಟೇ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊರಿ. ಈ ಟೈಪ್ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊರಿ. ಇದನ್ನು ಜಾಸ್ತಿ ಏನು ಹಿಟ್ಟು ಹಚ್ಚಾಕೋಬಿಡ್ರಿ. ಅದಕ್ಕೆ ಹಿಟ್ಟು ಹಚ್ಚಿದ್ರೆ ಒಂಥರ ಒಣ ಆಗ್ತೈತಿ. ಈ ಟೈಪ್ ರೌಂಡ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಲಟ್ಸೋ ರೀತಿ ಸ್ವಲ್ಪ ಬೇರೆ ಇರ್ತೈತಿ. ನೋಡ್ರಿ ನಾ ನಡು ಹಿಡ್ಕೊಂಡು ಅದನ್ನು ತಿರ್ಗಿಸಾತೀನಿ. ಅವಾಗ ಏನಾಗ್ತೈತೆ ಅಂದರೆ ನಡು ಏನಿರ್ತೈತೆ ಸ್ವಲ್ಪ ತಪ್ಪಿರ್ಬೇಕು ಯಾವಾಗಲೂ. ಆಮೇಲೆ ಸುತ್ತ ಹೆಂಗಿರ್ಬೇಕು ಸ್ವಲ್ಪ ತಳ್ಳಿಗಿರ್ಬೇಕು. ಅದಕ್ಕಂದ್ರೆ ನಾವು ಸ್ಟೀಮ್ ಮಾಡ್ಬೇಕಾದ್ರೆ ಬಾಂಡಿ ಒಳಗೆ ಹಾಕಿ ಸ್ಟೀಮ್ ಮಾಡ್ತೇವಲ್ಲ ಪಾತ್ರೆ ಒಳಗೆ ಅಂಟ್ಕೋಬಾರ್ದು ಅಂತೇಳಿ ಕೆಳಗೆ ಥಿಕ್ ಮಾಡ್ತಾರೆ ಯಾವಾಗಲೂ. ಈ ಟೈಪ್ ಮಾಡಿದ್ರೆ ಏನಾಕೈತಿ ಮೋಮೋ ಭಾಳ ತೆಳ್ಳಗೂ ಆಗ್ತೈತಿ, ರುಚಿನೂ ಆಗ್ತೈತಿ, ಮತ್ತು ನೋಡೋಕ್ಕೂ ಭಾಳ ಚಲೋ ಕಾಣಿಸ್ತಾವೆ. ನೋಡಿರಿ ಈ ಥರ ಈ ಟೈಪ್ ಇಷ್ಟು ಶೇಪ್ ಇರಲಿ ಮತ್ತು ಇಷ್ಟು ತೆಳ್ಳಗಿದ್ರೆ ಸಾಕು. ಈಗ ನಾನೇನು ಮುಂಚೆನೇ ರೆಡಿ ಮಾಡಿಕೊಂಡಿದ್ನಲ್ಲ ಇದು ಆರಿಬಿಟ್ಟೈತೆ ಆಲ್ರೆಡಿ. ಇದು ಪನ್ನೀರ್ ಸ್ಟಫಿಂಗ್. ಇದನ್ನು ಇದ್ರೊಳಗೆ ಒಂದೂವರೆ ಚಮಚ ಅಷ್ಟು ಇದು ಹಾಕತ್ತೀನಿ. ಜಾಸ್ತಿ ತುಂಬಿದ್ರೆ ಅದು ಕ್ಲೋಸ್ ಮಾಡೋಕ್ಕಾಗೋದು. ಈ ಟೈಪ್ ನೋಡಿರಿ ನಾನು ಮೋಮೋ ಶೇಪ್ ಮಾಡೀನಿ. ಈ ಥರನೂ ಮಾಡ್ಕೋಬೋದು, ಇಲ್ಲಾಂದ್ರೆ ಮೋದಕ ಟೈಪ್ ಮಾಡ್ಕೋಬೇಕಂದ್ರೆ ನೀವು ಅದನ್ನು ಮಾಡ್ಕೋಬೋದು. ಇದಕ್ಕೆ ಮುಂಚೆ ನಂದು ಯೂಟ್ಯೂಬ್ ಚಾನಲ್ನಾಗ ನಾನು ವೆಜ್ ಮೋಮೋನು ಮಾಡೀನಿ. ಅದನ್ನು ಇದ್ರೊಳಗೆ ಪಿನ್ ಮಾಡ್ತೀನಿ ಕಮೆಂಟ್ ಒಳಗೆ, ನೀವು ಚೆಕ್ ಮಾಡ್ಕೋಬೋದು. ಆ ರೆಸಿಪಿ ಬೇಕಂದ್ರೆ ಅದನ್ನೂ ಮಾಡ್ಕೋಬೋದು. ನೋಡಿರಿ ಈ ಟೈಪ್ ನೀವು ಹೊರಗಡೆ ತಿಂತೀರಲ್ಲ ಸೇಮ್ ಹಂಗೆ ಶೇಪ್ ಇದು ಶೇಪ್ ಇರ್ತೈತಲ್ಲ ಸೇಮ್ ಅದು ಇರ್ತೈತಿ. ಮತ್ತೇನು ಮಾಡೀನಿ, ಒಂದು ಪಾತ್ರೆ ಒಳಗೆ ನಾನು ನೀರು ಬಿಸಿ ಮಾಡೋಕೆ ಇಟ್ಟೇನಿ. ಆಮೇಲೆ ತೆಳಗಡೆ ಏನು ಮಾಡೇನಿ ಅಂದ್ರೆ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಚಾತೀನಿ. ಡೈರೆಕ್ಟ್ ಹಾಕ್ಬಿಟ್ರೆ ಏನಾಗ್ತೈತಿ ಮೋಮೋ ಅಂಟ್ಕೊಂಡ್ಬಿಡ್ತೈತಿ. ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊರಿ ಗ್ಯಾಸ್ ಯಾವಾಗಲೂ. ಮತ್ತು ಮೋಮೋ ಈ ಟೈಪ್ ದೂರ ಅರೇಂಜ್ ಮಾಡಿ ಮುಚ್ಚಿಟ್ಟು ಎಲ್ಲಿ ಮಟ್ಟ ಬೇಯಿಸ್ಬೇಕಂದ್ರೆ ಅದು ಮೋಮೋದ ಮೇಲೆ ಇರ್ತೈತಲ್ಲ ಒಂದು ಶೈನ್ ಬರಬೇಕು. ಆಮೇಲೆ ಇದ್ರ ಮೇಲೆ ಒಂಚೂರು ನಾನು ನೀರು ಹಚ್ಚಾತೀನಿ. ನೀರು ಹಚ್ಚಲಿ ಅಂದ್ರೆ ಏನಾಗ್ತೈತೆ ಅಂದ್ರೆ ಮೋಮೋ ಏನು ಬಿಡ್ತಾವೆ ಒಣಗಿಬಿಡ್ತಾವೆ. ಒಂದು ಟೈಪ್ ಮೇಲೆ ಒಂದು ಪ್ಲಾಸ್ಟಿಕ್ ಟೈಪ್ ರಬ್ಬರ್ ಟೈಪ್ ಆಗಿಬಿಡ್ತಾವೆ. ಅದಕ್ಕೆ ನಾನೇನು ಮಾಡಿ ಒಂಚೂರು ನೀರು ಹಾಕಿರ್ತೀನಿ. ನೋಡ್ಬೋದು 8ರಿಂದ 10 ನಿಮಿಷ ಆದಮೇಲೆ ಇಷ್ಟು ಮೋಮೋ ರುಚಿಯಾಗಿರ್ತಾವೆ, ಭಾಳ ಟೇಸ್ಟಿ ಇರ್ತಾವೆ.
ಟ್ರೈ ಮಾಡಿರಿ ಈ ರೆಸಿಪಿನ. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. वीडियोस बनाने हैं फिल्मोरा है ना।